ಧಾರವಾಡದ ಯುವ ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ಅವರನ್ನ ಸುಮಾರು 5 ಮಂದಿಯ ತಂಡ ಇರಿದು ಹತ್ಯೆ ಮಾಡಿದೆ. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ನಾಗರಿಕರು ಆಘಾತ ವ್ಯಕ್ತಪಡಿಸಿದ್ದಾರೆ. ದುಷ್ಕರ್ಮಿಗಳ ಬಗ್ಗೆ ಪಠಾಣ್ ಅವರಿಗೆ ಚೆನ್ನಾಗಿ ಪರಿಚಯ ಇತ್ತು ಎಂಬುದು ದೃಶ್ಯಗಳಿಂದ ಗೊತ್ತಾಗುತ್ತದೆ. ಅವರು ಆರಾಮವಾಗಿಯೇ ಮಾತಾಡುತ್ತಿರುವಂತೆ ವಿಡಿಯೋದಲ್ಲಿ ಕಾಣಿಸುತ್ತದೆ. ಗೇಟ್ ತೆರೆದು ದುಷ್ಕರ್ಮಿ ಮೊದಲು ಅವರ ಮನೆಯ ಒಳಗೆ ಪ್ರವೇಶಿಸಿ ಆರಾಮವಾಗಿ ಕುಳಿತಿರುವುದು ದೃಶ್ಯದಲ್ಲಿ ಕಾಣಿಸುತ್ತದೆ. ಇದು ರಾಜಕೀಯ ವೈಮನಸ್ಯದಿಂದ ಉಂಟಾಗಿರುವ ಹತ್ಯೆ ಎಂಬ ಅಭಿಪ್ರಾಯ ಸ್ಥಳೀಯವಾಗಿ ಪ್ರಚಾರದಲ್ಲಿದೆ. ಯುವ ಕಾಂಗ್ರೆಸ್ಸಿನ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಫೈರೋಜ್ ಪಠಾಣ್ ಅವರಿಗೆ ಈ ಮೊದಲೇ ಜೀವ ಬೆದರಿಕೆ ಇತ್ತು. ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಇವರು ಗೆದ್ದಿದ್ದಾರಾದರೂ ಆ ಸಂದರ್ಭದಲ್ಲಿಯೇ ಇತರರ ಜೊತೆ ವೈಮನಸ್ಸು ಉಂಟಾಗಿತ್ತು ಎಂಬ ಅಭಿಪ್ರಾಯ ಇದೆ. ಈ ಕಾರಣದಿಂದ 6 ತಿಂಗಳ ಹಿಂದೆ ಇವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದರು. ತನಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅಂತ ಪತ್ರ ಕೊಟ್ಟಿದ್ರು. ಹಾಗೆಯೇ ಕಾಂಗ್ರೆಸ್ ಮುಖಂಡ ಅಬ್ದುಲ್ ದೇಸಾಯಿ ಅವರಿಗೂ ಇವರು ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಎಂದು ಮನವಿ ಮಾಡಿದ್ದರು. ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬ ನೋವು ಕುಟುಂಬದಾಗಿದೆ. ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿಬಿಡಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ವಿ. ಬಂದಾರಿ ಕೇಳಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿ. ಇದರಲ್ಲಿ ಒಂದು ಹುಡುಗನ ಮೆನ್ಷನ್ ಇತ್ತು. ನನಗೆ ಜ್ಞಾಪಕ ಇಲ್ಲ, ಇನ್ನೊಂದು ಚೆಕ್ ಮಾಡ್ತೇನೆ. ಇದ್ದಂಗಿತ್ತು, ಬಾಯಿ ಮಾತೇ ಹೇಳಿವಿ ಈ ಹುಡುಗನ ಹೆಸರು ಯಾರು ಮಾಡಿದ್ದಾರೆ. ಧಾರವಾಡದ ಕಾಂಗ್ರೆಸ್ನಲ್ಲಿ 2 ಬಣ ಇದೆ ಎಂದು ಹೇಳಲಾಗ್ತಿದೆ. ಈ 2 ಬಣಗಳು ಮುಸುಕಿನ ಗುದ್ದಾಟವನ್ನು ನಡೆಸ್ತಾನೂ ಇದೆ ಎಂಬ ಅಭಿಪ್ರಾಯವೂ ಇದೆ. ಈಗ ಫೈರೋಜ್ ಪಠಾಣ್ ಅವರನ್ನ ಹತ್ಯೆ ಮಾಡಿದವರು ಪರಿಚಿತರೇ ಆಗಿದ್ದಾರೆ ಎಂಬ ಅಭಿಪ್ರಾಯವೂ ಇದೆ. ಏಪ್ರಿಲ್ 26ರಂದು ಫೈರೋಜ್ ಪಠಾಣ್ ಅವರಿಗೆ ಮದುವೆ ನಿಗದಿಯಾಗಿತ್ತು. ಅವರು ಈಗಾಗಲೇ ಮದುವೆಯ ಕಾರ್ಡನ್ನು ಹಂಚುವ ಕೆಲಸವನ್ನು ಪ್ರಾರಂಭಿಸಿದ್ರು. ಹತ್ಯೆಗೀಡಾದ ದಿನದಂದು ಹಲವರಿಗೆ ಅವರು ಮದುವೆಯ ಆಮಂತ್ರಣವನ್ನು ನೀಡಿ ಬಂದಿದ್ರು. ಇದೀಗ ಮಾಳಪುರದ ಹಾಶ್ಮಿ ನಗರದ 4ನೇ ಕ್ರಾಸ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮದುವೆಯಾಗಬೇಕಾದ ಯುವಕನನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ. ರಾಜಕೀಯ ಎಂಬುದು ಒಬ್ಬರನ್ನ ಹತ್ಯೆ ಮಾಡುವಷ್ಟು ವೈಮನಸ್ಯವನ್ನ ಹುಟ್ಟುಹಾಕುವುದು ಸರಿಯೇ ಎಂಬ ಪ್ರಶ್ನೆಯನ್ನ ಸ್ಥಳೀಯರು ಕೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಹೀಗಾದ್ರೆ ರಾಜಕೀಯ ಯಾಕೆ ಬೇಕು ಎಂಬ ವಿಷಾದ ಭಾವವೂ ಸ್ಥಳೀಯರಲ್ಲಿದೆ.